ಶಂಕರಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ. ನಮಸ್ಕಾರ ಅಣ್ಣ. ಅಣ್ಣ ಏನು ಗ್ಯಾಸ್ ಬಿಟ್ಬಿಟ್ಟು ಒಲೆ ಮೇಲೆ ಬಂದ್ಬಿಟ್ಟಿದ್ದೀರಾ? ಗ್ಯಾಸ್ ಪ್ರಾಬ್ಲಮ್ ಆಯ್ತಲ್ಲ, ಈ ಒಲೆಯಲ್ಲಿ ಮಾಡ್ತಾ ಇದ್ದೀವಿ. ಎಷ್ಟು ಹೋಗ್ತದೆ ನಮ್ಮ ಮೀನುಗಳು ಇವಾಗ? ಅದಕ್ಕೆ ದಿನ ಮಿನಿಮಮ್ 100 kg ಗಂಟೆ ಹೋಗುತ್ತೆ. ಹೌದಾ ಅಣ್ಣ? ಯಾವ್ದು ಅಣ್ಣ ಇವತ್ತು ಯಾವ್ದಾವ್ದಿದೆ ನಮ್ಮ ಮೀನು? ಸಾಮಾನ್ಯವಾಗಿ ಎಲ್ಲ ಕೆರೆ ಮೀನುಗಳು ಜಾಸ್ತಿ, ಕೆರೆ ಮೀನು ಇರ್ತದಲ್ಲ, ಹಾಂ 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 ಜಿಲೇಬಿ, ಕಾಟ್ಲಾ, ರವ್ವು, ಹಾಂ ಹಾಂ ಚೆನ್ನಾಗಿ ರೂಪ್ಚಂದು. ಹಾಂ ಅದು ಬಿಟ್ರೆ ಸೀ ಫಿಶ್ಗಳು ಇರ್ತದೆ, ಹಾಂ ಬಾಂಗ್ಡ, ರವ್ವು. ಹಾಂ ಸೀ ಫಿಶ್ ಅಂದರೆ ಹಾಂ ಬಾಂಗ್ಡ, ರವು, ಮತ್ತಿ, ಮತ್ತಿ, ಅಂಜಲ್ಲು, ಕ್ರ್ಯಾಬು, ಇದೆಲ್ಲ ಸೀ ಫುಡ್ ಬರ್ತಾ ಇದೆ ಇದೆಲ್ಲ. ಫ್ರಾನ್ಸು. ಹಾಂ ಅಣ್ಣ, ಮೀನು ಸಾರು ಬಗ್ಗೆ ಸ್ವಲ್ಪ ಹೇಳ್ರಿ. ಮೀನು ಸಾರು ಬಂದು ನಾವೇ ಮಾಡ್ಕೊಳ್ತೀವಿ, ರೆಡಿ ಮಾಡ್ಕೊಳ್ತೀವಿ. ಹಾಂ ಮೀನು ಸಾರು ಎಲ್ಲ ಸೌದೆ ಒಲೆಯಲ್ಲೇ? ಸೌದೆ ಒಲೆಯಲ್ಲಿ, ಪ್ರತಿಯೊಂದು ಸೌದೆ ಒಲೆಯಲ್ಲೇ ಮಾಡೋದು ನಾವು. ಓಕೆ ಓಕೆ, ಅದು ಚೆನ್ನಾಗಿರ್ತದೆ. ಸರಿ ಅಣ್ಣ. ಅಣ್ಣ ಇದು ಅಡ್ರೆಸ್ ಹೇಳ್ರಿ ನನಗೆ. ನಾಟಿ ಸ್ಟೈಲಲ್ಲಿ ಮಾಡ್ತೀವಿ. TB ಸರ್ಕಲ್, ಹಾಂ ಮದ್ದೂರು ಮದ್ದೂರು, ಹಾಂ. TB ಸರ್ಕಲ್, ಮೈಸೂರು, ಬೆಂಗಳೂರು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 10 ವರ್ಷ ಆಯಿತು. 10 ವರ್ಷ ಆಯ್ತು. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಫ್ರೆಶ್ ಆಗಿ ರೆಡಿ ಆಗಿದ್ದಂಥ ಮಸಾಲೆನ ಹಾಕಿಸಿ ನಾವು ಫಿಶ್ ತವಾ ಫ್ರೈ ರೆಡಿ ಮಾಡಿಸಿದ್ವಿ. 2 ಬಾಂಗುಡೆ, 4 ಮತ್ತಿ ಮತ್ತು 2 ಜಿಲೇಬಿ, 1-2 ಸ್ಲೈಸನ್ನು ಆರ್ಡರ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಕಾಳೇರಿ ಫಿಶ್ ಲ್ಯಾಂಡ್ ನಮಗೇನು ಹೊಸದಲ್ಲ. ಅಲ್ಲಿ ಸಿಗುವಂಥ ಮುದ್ದೆ, ಮೀನು ಸಾರು, ರೈಸ್ಗಂತೂ ನಾವು ದೊಡ್ಡ ಫ್ಯಾನ್ ಅಂತಲೇ ಹೇಳ್ಬೋದು. ಆ ಕಡೆ ಹೋದರೆ ಮಿಸ್ ಮಾಡೋದೇ ಇಲ್ಲ. ನೀವೇನಾದರೂ ಮದ್ದೂರು ಸೈಡ್ ಹೋದರೆ ಈ ಸತಿ ಖಂಡಿತ ಕಾಳೇರಿ ಫಿಶ್ಗೆ ವಿಸಿಟ್ ಮಾಡಿ. ನಮ್ಮ ಎಲ್ಲ ಕನ್ನಡ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ. ನಮ್ಮ ಪೇಜನ್ನು ನೀವು ಫಾಲೋ ಮಾಡ್ತಾರಂದರೆ ದಯವಿಟ್ಟು ಫಾಲೋ ಮಾಡಿ.